ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಮತ್ತು ಫ್ಯಾಮಿಲಿ ಎಲ್ಲ ಸೇರಿ ಒಂದು ಬ್ಯೂಟಿಫುಲ್ ಆದ ದೇವಸ್ಥಾನಕ್ಕೆ ಟೆಂಪಲ್ ರನ್ ಮಾಡಿದ್ವಿ. ಅದೇನೋ ಹೇಳ್ತಾರಲ್ಲ, ದೇವ್ರು ನಮ್ಮನ್ನು ಕರೆದಾಗ ಮಾತ್ರ ನಾವು ದೇವಸ್ಥಾನಗಳಿಗೆ ಹೋಗೋಕ್ಕಾಗತ್ತೆ ಅಂತ. ಅದೇ ರೀತಿ 5 ಇಯರ್ಸಿಂದ ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಹೋಗೋಕ್ಕಾಗಿಲ್ಲ. ಬಟ್ ಅದೇನೋ ಹೇಳ್ದಂಗೆ ದೇವ್ರು ನನ್ನನ್ನು ಅವತ್ತು ಕರೆಸ್ಕೊಂಡ್ರು. ನಾನು ದೇವಸ್ಥಾನಕ್ಕೆ ಹೋದೆ. ಈ ಎಂಟೈರ್ ವಿಡಿಯೋ ನೋಡಿ ಯಾವ ದೇವಸ್ಥಾನ ನಾನು ರೀಚ್ ಆದೆ ಅಂತ. ನಾವು ಮನೆ ಹೊರಡಬೇಕಾದ್ರೇ ಸಂವೇರ್ ಅರೌಂಡ್ 3 ಗಂಟೆ ಆಗಿತ್ತು. ಹೋಗೋ ಅಷ್ಟರೊಳಗೆ ಕತ್ಲೆ ಆಯಿತು. ನಂದು ಒಂದೇ ಥಾಟ್, ಟೈಮ್ ಕರೆಕ್ಟಾಗಿ ಊಟ ಸಿಗುತ್ತಾ ಮತ್ತು ನಮಗೆ ಸ್ಟೇ ಸಿಗುತ್ತಾ ಅಂತ ನನ್ನ ತಲೆಯಲ್ಲಿ ಓಡ್ತಾಯಿತ್ತು. ಬಟ್ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗಿನ ತಕ್ಷಣವೇ ನಮಗೆ ನ್ಯೂಸ್ ಬಂದು ಲೈಕ್ ಊಟ ಇನ್ನೂ ನಡೀತಾ ಇದೆ. ಸೊ 8:15 ಆಗಿತ್ತು, ಇನ್ನೂ ಊಟ ನಡೀತಾ ಇದೆ ಅಂತ. ಸೊ ಊಟಕ್ಕೆ ಹೋದ್ವಿ. ಹೊಟ್ಟೆ ತುಂಬ ಊಟ ತಿಂದೆ, ಪ್ರಸಾದ ತಿಂದೆ. ಸೊ ಅದಾದಮೇಲೆ ಲೈಕ್ ಟ್ರಸ್ಟ್ದೇ ರೂಮ್ಸ್ ಇರುತ್ತಲ್ಲ, ಸೊ ಆ ರೂಮಿಗೆ ಹೋದ್ವಿ, ಚೆಕ್-ಇನ್ ಮಾಡಿದ್ವಿ. ಮತ್ತು ಪೀಸ್ಫುಲ್ಲಾಗಿರೋ ಒಂದು ಸ್ಲೀಪ್ ರೀ, ಹೇಳ್ತಿಲ್ವಾ, ಒಂದು ಅಮ್ಮನ ಮಡಿ ಮೇಲೆ ಮಲಗಿದಾಗ ಯಾವ ರೀತಿ ಇರುತ್ತೆ ನಿದ್ದೆ, ಆ ರೀತಿ ನಿದ್ದೆ ಮಾಡಿದ್ವಿ ನಾವು. ಸರಿನಾ? ಆ ನಿದ್ದೆ ಆದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ದರ್ಶನಕ್ಕೆ ಹೋದ್ವಿ ಫ್ರೆಶ್ ಅಪ್ ಆಗಿ. ಸೊ ಒಂದು 30 ಮಿನಿಟ್ಸು ಇರಲಿಲ್ಲ ಅಂದ್ಕೊಳ್ಳಿ ಕ್ಯೂ ಅಲ್ಲಿ. ಅಷ್ಟು ಬೇಗ ಮಾದಪ್ಪ ನಮ್ಮನ್ನು ನೋಡಿದ್ರು. ನಾವು ಮಾದಪ್ಪನ ನೋಡಿ ಕಣ್ಣು ತುಂಬ ಖುಷಿಯಿಂದ ನಾನು 5 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು, ಯಾರೂ ನನ್ನನ್ನು ಪುಷ್ ಮಾಡಿಲ್ಲ, ಮಾದಪ್ಪನ ನೋಡಿ ನಾನು ಖುಷಿಯಾಗಿ ಇಷ್ಟು ವರ್ಷ ನನ್ನನ್ನು ಯಾಕೆ ದೂರ ಮಾಡಿದೆ ಮಾದಪ್ಪ ಅಂತ ಕೇಳಿಕೊಂಡು, ಪ್ರತಿ ವರ್ಷ ನನ್ನನ್ನು ಹೀಗೆ ಕರೆಸ್ಕೊತಾ ಇರಿ ಅಂತ ಹೇಳ್ತಾ ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ನಮ್ಮ ಆನೆ ಹತ್ರನೂ ಬ್ಲೆಸ್ಸಿಂಗ್ಸ್ ತೊಗೊಂಡು ಮತ್ತು ರೂಮ್ ಹತ್ರ ಹೋಗಿ ಚೆಕ್ಔಟ್ ಮಾಡ್ಕೊಂಡ್ವಿ. ಸೊ ಹಾಗೆ ರಿಟರ್ನ್ ಬ್ಯಾಂಗ್ಳೂರಿಗೆ ಬರೋ ಟೈಮ್ ಬಂತು. ಬರ್ತಾ ಕೇಳ್ಕೊಂಡಿದ್ದೆ ಇಷ್ಟು: ಸದಾಕಾಲ ನನ್ನ ಜೊತೆಗೆ ಇರಿ, ನಂದು ಕಷ್ಟ ಸುಖದಲ್ಲೆಲ್ಲ ನೀವು ಇರಿ ಅಂತ ಹೇಳ್ತಾ